ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹ್ವಾನ ಬಂದಿತ್ತು, ಹೋಗಿದ್ದಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಏಕನಾಥ್ ಶಿಂದೆ ಅಂತಾರೆ. ಹಾಗಾದರೆ ಅವರ ಸಾಮರ್ಥ್ಯ ಅಷ್ಟೇನಾ? ಕಳೆದ ಬಾರಿ 17 ಏಕನಾಥ್ ಶಿಂದೆಗಳನ್ನು ಕರೆದುಕೊಂಡು ಹೋಗಿದ್ರಲ್ಲ, ಈ ಬಾರಿ ಬಿಜೆಪಿಯವರಿಗೆ ಅದು ಸಾಧ್ಯವಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಈಶಾ ಫೌಂಡೇಶನ್ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ ನಂತರದಲ್ಲಿ ಒಂದು ಕಡೆ ಕುಂಭಮೇಳ, ಇನ್ನೊಂದು ಕಡೆ ಇಶಾ ಫೌಂಡೇಶನ್ನ ಕಾರ್ಯಕ್ರಮ. ಈ ಎರಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮೇಲೆ ಡಿ ಕೆ ಶಿವಕುಮಾರ್ ಅವ್ರನ್ನ ಬೇರೆ ಬೇರೆ ರೀತಿಗಳಲ್ಲಿ ಕರೀತಾ ಇದ್ದಾರೆ. ಬಟ್ ಇಲ್ಲಿ ಏಕನಾಥ್ ಶಿಂದೆ ಅಂತ ಹೇಳೋದಿದೆಯಲ್ಲ, ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆ. ಪ್ರಧಾನಿ ಮೋದಿ ಖರ್ಗೆ ಅಕ್ಕಪಕ್ಕ ಫೋಟೋ ತೆಗೆದುಕೊಂಡಿರ್ತಾರೆ. ಹಾಗಂದ ಮಾತ್ರಕ್ಕೆ ಮೋದಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ ಅಂತ ಹೇಳೋಕ್ಕಾಗತ್ತಾ ಅಂತ ಹೇಳಿ ಟಾಂಟು ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಚರ್ಚೆ ಆಹ್ವಾನ ಬಂದಿತ್ತು, ಹೋಗಿದ್ದಾರೆ, ಅದೇನು ದೊಡ್ಡ ವಿಷಯ. ಅಮಿತ್ ಶಾ ಈಗ ಖರ್ಗೆ ಅವ್ರದ್ದು ಮೋದಿ ಅವ್ರದ್ದು ಫೋಟೋ ಅಕ್ಕಪಕ್ಕ ಸುಮಾರು ವಾರಕ್ಕೆ 2 ಸರಿ ಸಿಗ್ತಾರೆ. ಹಂಗಂದ್ರೆ ಮೋದಿ ಅವ್ರು ಕಾಂಗ್ರೆಸ್ ಸೇರ್ತಾ ಇದ್ದಾರಾ? ಏನ್ ಲಾಜಿಕ್ ಅದು? ಸುಮ್ನೆ ನೋಡಿ, ಬಿಜೆಪಿ ಅವ್ರು ಹೇಳಿ ಇಲ್ಲಿಂದ ಏಕನಾಥ್ ಶಿಂದೆ ಬರ್ತಾರೆ ಅಂತೆ, ಅಂದ್ರೆ ಇವ್ರ ಸಾಮರ್ಥ್ಯ ಇಷ್ಟೇನಾ? ಅಂದ್ರೆ ಒಂದ್ ನಿಮಿಷ ಸರ್, ಅಂದ್ರೆ ಒಪ್ಕೋತಾರೆ, ಬಿಜೆಪಿನಲ್ಲಿ ನಾಯಕತ್ವ ಅಸಮರ್ಥ ಇದೆ, ಅಲ್ಲಿ ಯಾರಿಗೂ ಕೆಪಾಸಿಟಿ ಇಲ್ಲ. ನೋಡಿ ಇವ್ರೆ ಅದು